ಯಾಕಾಗಿ ಬದುಕೋದು ಯಾಕಾಗಿ ಸುಖವನ್ನು ಅನುಭವಿಸುವುದಕ್ಕಾಗಿ ರುಚಿಮತಿ ತಾಯಿ ಉಗ್ರಸೇನ ನನ್ನ ಅಪ್ಪ ಯಾರು ಹೇಳಿದ್ರು? ಊರವರು ಹೇಳಿದ್ರಿಂದ ರುಚಿಮತಿ ನನ್ನ ತಾಯಿ, ತಾಯಿ ಹೇಳಿದ್ರಿಂದ ಉಗ್ರಸೇನ ನನ್ನ ಅಪ್ಪ. ಯಾರಿಗೆ ಯಾರಪ್ಪನೋ ಯಾರಿಗೆ ಯಾರ ತಾಯಿಯೋ ಇದೆಲ್ಲ ಕವಡಿನ ಕಾಸಿಗೂ ಅರ್ಥವಾಗಿ ಬಿಡುತ್ತದೆ ನನ್ನಂಥವರ ದೃಷ್ಟಿಯಿಂದ. ಆದ್ದರಿಂದ ತಂದೆ ತಾಯಿ ಯಾವ ಭಾವವೂ ಇಲ್ಲದೆ ಅವರನ್ನ ಕಾರಾಗ್ರಹಕ್ಕೆ ತಳ್ಳಿಬಿಟ್ಟಿದ್ದೇನೆ. ಅಂದಿನಿಂದ ಖಚಿತವಾದ ಈ ಮಧುರಾಪುರದ ಸಿಂಹಾಸನದ ಏರಿ ಆಳುತ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮಗಧೇಶ, ಜರಾಸಂಧ, ಬಲವಂತ, ಅವನ ಮಕ್ಕಳಾದ ಅಸ್ಥಿ ಬೃಹಸ್ತಿಯರನ್ನ ಮದುವೆಯಾಗಿ ಸುಖಾನುಭವವನ್ನು ಪಡೆದೆ. ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚು ಏನು ಬೇಕು ಅಂತ ಕೇಳುತ್ತೇನೆ. ಆದರೆ ಏನು ಮಾಡೋದು? ಈ ಸುಖದ ಕಾಲ ಕಂಸನಿಗೆ ಬಹಳ ಕಾಲ ಉಳಿಯಲೇ ಇಲ್ಲ. ಕಂಟಕ ಪ್ರಾಪ್ತವಾಗಿ ಹೋಯಿತಲ್ಲ ನನಗೆ. ನನ್ನ ತಂಗಿ ದೇವಕಿಯ 8ನೇ ಗರ್ಭದಿಂದ ಹುಟ್ಟೋದಕ್ಕಿಂತ ಶಿಶುವಿನಿಂದ ಈ ಕಂಸನಿಗೆ ಮರಣ. ಭಯವಿಹಲನಾದೆ. ಅವಳಲ್ಲಿ ಹುಟ್ಟಿದಂತ ಮಕ್ಕಳಿಂದ ಮರಣ ನನಗೆ, ದೇವಕಿಯಿಂದ ಅಲ್ಲ. ಆದ್ದರಿಂದ ಆ ಮಕ್ಕಳದಿಂದ ಬಂಡೆಗೆ ಬಡಿ ಬಡಿದು ಯಮನೂರಿಗೆ ಕಳುಹಿ ಬಿಟ್ಟಿದ್ದೇನೆ. ಆಮೇಲೆ 7ನೇ ಗರ್ಭದ ಶಿಶುವನ್ನ ನನ್ನ ಕೈ ಮೇಲೆ ತಂದಿಟ್ಟೆ. ಆ ಕಾಲ ಅದನ್ನ ಕೊಲ್ಲುವುದಕ್ಕೆ ಮುಂದಾದ ಕಾಲ. ಅದು ನನ್ನ ತಲೆಯನ್ನು ಮೆಟ್ಟಿ ಅಂಬರದ ಎತ್ತರಕ್ಕೆ ಹೋಗುತ್ತಿರುವಾಗ ಹೇಳಿದ್ದೇನನ್ನ, ಕಂಸ ನಿನ್ನೆಲ್ಲ ಕೊಲ್ಲಲಿಕ್ಕಿರುವಂತಹ ಮಗುವೊಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದೆ. ಹಾಗಾದರೆ ಇದನ್ನೂ ಮುಗಿಸಿ ಬಿಡಬೇಕು ಹೀಗೆಂಬುದಾಗಿ ಭಾವಿಸಿ ಬಕ, ದೇನುಕ, ತೃಣಾವರ್ತಕ, ಕೇಶಿ, ಪೂತನಿ ಮುಂತಾದಂತಹ ಬಲಶಾಲಿಗಳನ್ನು ಕಳುಹಿದೆ. ಆದರೆ ಏನು ಮಾಡೋಣ? ಬಂದ ವರ್ತಮಾನ ನನ್ನವರು ಮೃತ್ಯು ಮುಖವನ್ನು ಪಡೆದರು ಅಂತ, ಸಾವನ್ನು ಒಪ್ಪಿದರು ಎನ್ನುವುದಾಗಿ ಯೋಚಿಸಿದೆ. ಆಳು ಮಾಡುವುದು ಹಾಳು, ಮಗ ಮಾಡುವುದು ಮಧ್ಯಮ, ನಾವು ಮಾಡುವುದು ಉತ್ತಮ ಅನ್ನೋದಾಗಿ ಭಾವಿಸಿ ನಾನೇ ಈ ಕೈಂಕರ್ಯಕ್ಕೆ, ಈ ಕೆಲಸಕ್ಕೆ ಕೈ ಹಾಕಿದವನಾದೆ. ಯಾವಾಗಲೂ ಮೊಸಳೆಗೆ ನೀರಿನಲ್ಲಿ ಬಲವಂತಿಕೆ ಹೆಚ್ಚು, ಎಂಥ ಆನೆಯನ್ನು ಸೆಳೆದು ಬಿಡುತ್ತದೆ. ಹಾಗೆ ನನ್ನ ಸನ್ನಿಧಿಗೆ ಈ ಕೃಷ್ಣ ಬಲರಾಮನನ್ನು ಕರೆಸಿಕೊಂಡಾಗ ಅವನನ್ನ ಕೊಂದು ಮುಗಿಸಲಿಕ್ಕೆ ಸಾಧ್ಯ ಎನ್ನುವುದಾಗಿ ಭಾವಿಸಿದೆ. ಹಾಗೆಂತ ಬಲರಾಮನೇನು ನನಗೆ ಶತ್ರುವಲ್ಲ. ಆದರೆ ಇಬ್ಬರನ್ನು ಯಾಕೆ ಕರೆಸಿಕೊಳ್ಳುವಂತ ಯೋಚನೆ ಮಾಡಿದೆ. ಅಂದು ಹೇಳಿದ್ರು ನಾರದರು, 1 8 ಆದೀತು, 8 1 ಆದೀತು. ಹಾಗೆ ಬಲರಾಮ ಕೃಷ್ಣನಾದನು, ಕೃಷ್ಣ ಬಲರಾಮನಾದನು. ಆದರೆ ಇಬ್ಬರನ್ನು ಕರೆಸಿಕೊಳ್ಳುವ ಯತ್ನ ಮಾಡಿದೆ. ಅಕ್ರೂರನ್ನ ಕರೆದು ಹೇಳಿದೆ, ಬಿಲ್ಲದ ಹಬ್ಬ ನೆವದಿಂದ ಆ ಹುಡುಗರನ್ನ ಕರೆದುಕೊಂಡು ಬಾ, ಕೊಟ್ಟಿ ಕೊಲ್ಲುತ್ತೇನೆ ಜಟ್ಟಿ ಕಾಳಗದಲ್ಲಿ ಎನ್ನುವುದಾಗಿ ಹೋಗಿದ್ದಾರೆ. ಕರೆದುಕೊಂಡು ಬರಬಹುದು, ಬರಲಿ, ಅವರನ್ನ ಮುಗಿಸಿ ಬಿಡುತ್ತೇನೆ ನಾಳಿನ ದಿವಸ. ಅವನಿಗೆ ನನ್ನ ಕೆಲಸ ಮುಗಿದ ಹಾಗೆ. ಇಲ್ಲಿ
ಇದೇನು ಗೋವಳರು ಬರುತ್ತಿದ್ದಾರೆ. ಬರುವ ವರ್ತಮಾನವನ್ನು ಕೇಳಿದಾಗ ಯಾವುದೋ ಭಯ ನನ್ನನ್ನು ಆವರಿಸಿಕೊಳ್ಳುತ್ತಾಗಿದೆಯಲ್ಲ. ಅವರು ಮಾಡಿದಂಥ ಕಾರ್ಯವನ್ನ ಕೇಳಿದಾಗ ಇಡೀ ನನ್ನ ಸರ್ವಾಂಗವು ಸ್ತಂಭೀಭೂತವಾಗಿ ಬಿಟ್ಟಿದೆಯಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎನ್ನುವಂಥ ಕರ್ಣ ಚತುಷ್ಟಯನು ತರಹರಿಸಲಿಕ್ಕೆ ಪ್ರಾರಂಭವಾಗಿದೆಯಲ್ಲ. ಅಪ್ಪ, ಎಂಥ ಭೀತಿ! ಯಾಕಾಗಿ ಕೊಲೆಯ ಎನ್ನುವಂತ ಆದೇನು ಮಾಡುವುದರು. ರಾಜರಾಜಕನ್ನನ್ನು ಕೊಂದನು, ಡೊಂಕನ್ನು ತೀರ್ತಿದನು, ಬಾಗಿಲ ಭಟರನ್ನು ಕೊಂದನು. ಇದು ಅಸಾಮಾನ್ಯವಾದಂತಹ ಕಾರ್ಯ. ಇಂಥ ಕಾರ್ಯವನ್ನು ಮಾಡಿದ್ರಂತಾದ್ರೆ ಅರ್ಥವೇನು? ಬಹುಶಃ ಇವರು ಮೃತ್ಯುವಾಗಿ ನನ್ನತ್ತ ಧಾವಿಸುತ್ತಾ ಇದ್ದಾರೆ ಎನ್ನುವಂತೆ ಭಾಸವಾಗುತ್ತಾ ಇದೆ. ಆದ್ದರಿಂದಲೇ ಈ ತೆರನಾದಂಥ ಭೀತಿ ಯಾವುದನ್ನ ಮಾಡಬೇಕೆನ್ನುವುದಾಗಿ ನಾನು ಆ ಹುಡುಗರನ್ನ ಕರೆಸಿಕೊಳ್ಳುವುದಕ್ಕೆ ಮುಂದಾಗಿದ್ದನು. ಅದು ಸಾಧ್ಯವಿಲ್ಲ ಅಂತಾದ್ರೆ ಅವರನ್ನು ಬರಿಸಿದ್ದು ವ್ಯರ್ಥವಾಗಲಿಲ್ಲವೇ? ವ್ಯರ್ಥವಾಗಿ ಹೋಯಿತು. ಶಿವಶಿವಾಗಿದೆ, ಆಕಾಶ ಮಂಡಲ ಹರಿದು ಬೀಳುತ್ತಾ ಇದೆಯಲ್ಲ. ಭಾಸವಾಗುತ್ತಾ ಇದೆಯಲ್ಲ. ಸಾಗುತ್ತಾ ಇದೆ ಅಂತ ಕಾರಣ ಮತ್ತೇನೂ ಇಲ್ಲ. ಇಲ್ಲಿ ವಸ್ತುಸ್ಥಿತಿ ಎನ್ನುವುದಿಲ್ಲ. ಇಲ್ಲಿ ಆಗ ದೇವಕ್ಕೆ ಗರ್ಭ, ಅದು 8ನೇ ಮಗುವಿನಿಂದ ಬರಡ. ಅದು ನನ್ನ ಹೃದಯದಲ್ಲಿ ಹೊಚ್ಚೊತ್ತಿ ನಿಂತಿದೆ. ಸದಾ ನನ್ನನ್ನು ಕಾಡುತ್ತಾ ಇದೆ. ಯಾವತ್ತೂ ಸುಳಿಗಳು ನನ್ನನ್ನು ಹೀಗೆ ಭೀತಿಗೆ ವಶವಾಗಿ ಬಿಟ್ಟಿದೆ, ವಶವರ್ತಿಯನ್ನಾಗಿ ಮಾಡಿಬಿಟ್ಟಿದೆ. ಇದಕ್ಕೆಲ್ಲ ಕವಡೆಯ ಕಾಸಿನಷ್ಟು ಬೆಲೆಯನ್ನು ಕೊಡುವವ ನಾನಲ್ಲ. ರಾತ್ರಿಯನ್ನು ಆಗುತ್ತಾ ಬಂತು. ಇನ್ನೇನು ಹೇಗಾರವನ್ನು ಸೇರಿದ್ದೇನೆ. ಸುಖವಾಗಿ ನಿದ್ರೆಯನ್ನು ಮಾಡಿ ಬೆಳಗಾದೊಡನೆ ನನ್ನ ವಿರೋಧಿಗಳಾದ ಕೃಷ್ಣವಾದ ರಾಮನನ್ನು ಎತ್ತಿ ಕಾಲಿಗೆ ಕರೆದು ಅವರನ್ನ ಕೊಟ್ಟಿ ಯವನೂರಿಗೆ ಅಟ್ಟಿ ಬಿಡುತ್ತೇನೆ. ಸಜ್ಜಾಗ್ರಗಣ್ಯೋ ತಾಪವಡಿದಿ
ಏನ ಕಂಡೆನು ಕನಸು ಯಾರ ಕಂಡೆನು ಕನಸು ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನು ಏನಾಗುತ್ತಾ ಇದೆ? ನಾನು ಏನನ್ನ ಮಾಡುತ್ತಾ ಇದ್ದೇನೆ. ನನ್ನ ವಿಚಾರಗಳಲ್ಲೂ ತಲೆ ಕೆಳಕಾಗುತ್ತಾ ಇದೆಯಲ್ಲ. ಹೌದಾ? ಮಾಡುವುದನ್ನ ಮಾಡುವುದಿಲ್ಲ, ಮಾಡಬಾರದನ್ನ ಮಾಡುತ್ತಿದ್ದೇನೆ ಎನ್ನುವಂತಹ ಕಟುವಾದ ಅನುಭವ ನನ್ನನ್ನು ಕಾಡುತ್ತಾ ಇದೆಯಲ್ಲ. ಎಷ್ಟೇ ಧೈರ್ಯವನ್ನು ತಂದುಕೊಂಡ್ರು ಭೀತಿ ಎನ್ನುವುದು ನನ್ನನ್ನ ಆವರಿಸಿಕೊಂಡು ಬಿಟ್ಟಿದೆಯಲ್ಲ. ಯಾಕೆ ಹೀಗಾಗಿರಬಹುದು? ಯಾಕೆ ಹೀಗಾಗಿರಬಹುದು? ಹೌದು, ನಾನು ರಾತ್ರಿ ಮಲಗಿದ ಕಾಲದಲ್ಲಿ ಕಂಡಂತ ಕನಸು, ಆ ಕನಸಿನ ವಿಸ್ತಾರವಾದಂತ ಸಾಮ್ರಾಜ್ಯದಲ್ಲಿ ನಾನು ಕಂಡದ್ದೇನು, ನಾನು ಅನುಭವಿಸಿದ್ದೇನು. ನದಿಗೆ ತೈಲವ ಏನು ಕನಸನ್ನ ಕಂಡೆ ಅಬ್ಬ, ಎಂತ ರುದ್ರ ಭೀಕರವಾದ ಕನಸು. ಅಯ್ಯಪ್ಪ, ಈಗಲೂ ಆ ಕನಸಿನ ಘೋರ ದೃಶ್ಯವನ್ನು ನೆನೆದುಕೊಂಡಾಗ ಸರ್ವಾಂಗವು ಬೆವರಿಡುತ್ತಾ ಇದೆಯಲ್ಲ, ಬೆವರಿಡುತ್ತಾ ಇದೆಯಲ್ಲ. ಏನು ಮಾಡಲಿ, ಏನು ಮಾಡಲಿ? ಹೌದು, ನೆತ್ತಿಗೆ ತೈಲವನ್ನ ಒತ್ತುತ್ತಿರುವಂತಹ ಸ್ವಪ್ನವನ್ನ ಕಂಡೆ. ಅಷ್ಟೇ ಏನು
ಮೃತ್ತಿಕೆ ನಾಥಾದ ಮಣ್ಣನ್ನ ಹಾ ಇಡೀ ಸರ್ವಾಂಗಕ್ಕೂ ಲೇಪಿಸಿಕೊಂಡಂತೆ ಕನಸನ್ನ ಕಂಡೆ. ಅಷ್ಟೇ ಏನು, ಹಾ ಕೆಂಪು ಕಡಲಿನ ಮಾಲೆಯನ್ನು ತೊರೆಯಲ್ಲಿ ಹಾಕು ಹಾ ದಕ್ಷಿಣಾಭಿಮುಖವಾಗಿ ಹಾ ಮತ್ತೆ ನಡೆದು ಪ್ರಯಾಣ ಬೆಳೆಸಿದಂತೆ ಸ್ವಪ್ನವನ್ನು ಹಾಗಿದ್ರೆ ಇದೆಲ್ಲ ಏನು? ಹಾಗೆಂದ್ರೆ ಸ್ವಪ್ನದಂತೆ ಆಗುತ್ತದೆ ಎನ್ನುವುದಾಗಿ ಹಾ ಯಾರೂ ಹೇಳುವುದಿಲ್ಲ. ಹೌದು ಹಾಗೆಂದ್ರೆ ಸ್ವಪ್ನಕ್ಕೊಂದು ಸಂಕೇತ ಉಂಟು, ಹೇಳುವುದಾಗಿ ಹೇಳುವುದಿಲ್ಲ. ಹಾ ಆದರೆ ಈ ಸ್ವಪ್ನವೆಲ್ಲ ನನ್ನ ಭವಿಷ್ಯತ್ ಜೀವನಕ್ಕೆ ಎಂದಾದರೂ ಉಂಟು ಮಾಡಿಬಿಟ್ಟಿದ್ದೆ. ಏನು ಮಾಡಲಿ? ಉರಿಯುವುದು ಒಂದೀ ಉರಿಯುವುದು ಒಂದೀಪ ಉರಿಯುವುದು ಒಂದೀ ಅದು ಉರಿಯುವುದು ಒಂದೀಪವು ಒಂದೇ ದೀಪ ಒಂದೇ ದೀಪ ಉರಿಯುವುದು ಒಂದೀಪವು ಉರಿಯುವುದು ಒಂದೀಪವು ಏನ ಮಾಡಲಿ ನಾನೇ ಶಯ್ಯಾಗಾರಕ್ಕೆ ಒಂದೇ ಒಂದು ದೀಪ ಇಡಲ್ಪಟ್ಟಿತ್ತು. ಶಯ್ಯಾಗಾರ ಪೂರ್ಣ ಕತ್ತಲಿಂದ ಆವೃತವಾಗಬಾರದು ಎನ್ನುವುದಕ್ಕಾಗಿ ಆ ಒಂದೇ ಒಂದು ದೀಪ ಅದೇನು ಎರಡಾಯಿತು, ಅದು ನಾಲ್ಕಾಯಿತು, ಅದು ಎಂಟಾಯಿತು. ಎಲ್ಲೆಲ್ಲೂ ದೀಪ ಅದೇನು ಆ ದೀಪದ ಆ ಜ್ವಾಲೆಯ ಮಧ್ಯದಲ್ಲಿ ಕೃಷ್ಣ, ನನ್ನ ಕಡು ವಿರೋಧಿಯಾದಂತ ಕೃಷ್ಣ ಕೃಷ್ಣ ಒಳ್ಳೆ ಇಲ್ಲ ಕೃಷ್ಣ, ಅಲ್ಲಿ ಕೃಷ್ಣ ಇಲ್ಲಿ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಇಲ್ಲ ಕೃಷ್ಣ, ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ. ಎಲ್ಲೂ ಇಲ್ಲ. ಏನು ದುರುಳಾರಿ ಬರಿ ಮರುಗಿ ನಯನವ
ಸುಂದರವಾಗಿರುವುದನ್ನ ಕಂಡೆ. ಕಂಬದಲ್ಲಿ ಅಲ್ಲಲ್ಲಿ ಕುಳಿತವರ ಡಿಂಬದಲ್ಲಿ, ಆ ಮರದಲ್ಲಿ ಈ ಮರದಲ್ಲಿ ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ ಕಂಡದ್ದೇ ವಿನಃ ಇಲ್ಲ ಅವ ಎಲ್ಲಿ ಮಾಯವಾಗಿ ಹೋದ್ರು ಯಾರಿಗೊತ್ತು, ಯಾರಿಗೊತ್ತು. ಮತ್ತು ಕೃಷ್ಣ ನನ್ನ ಟೆಕ್ಕೆಯಲ್ಲಿ ಸಿಕ್ಕದೇ ಹೋದನಲ್ಲ, ನನ್ನ ಮೃತ್ಯು ದಂಡಕ್ಕೆ ಸಿಲುಕದೆ ಹೋದನಲ್ಲ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ಬೆಳಗಾಗುತ್ತಾ ಬಂತು. ಭಗವಾನ್ ಭಾಸ್ಕರ ಏನೇನು ಬರುತ್ತಾ ಇದ್ದಾನೆ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟವನಾಗಿದ್ದೇನೆ, ನೈತಿಕ ಕರ್ಮವನ್ನು ಮುಗಿಸಿದವನಾಗಿದ್ದೇನೆ. ಇನ್ನು ಆ ಮಕ್ಕಳನ್ನು ಎದುರಿಸಬೇಕು. ನಾನು ಹೋಗುವ ತತ್ಪೂರ್ವ ಭಾಗದಲ್ಲಿ ಚಾಳೂರ ಮುಷ್ಟಕರನ್ನು ಕರೆದು ಅವರನ್ನ ಕೊಲ್ಲಿಸಿ ಕಳುಹಿಸುತ್ತೇನೆ. ಎಲ್ಲಿ ಅವಸರವಾಗಿ ಕರೆದಿರಲ್ಲ, ಕಾರಣವನ್ನ ಕೇಳಬಹುದ? ಓ ಚಾಳೂರ, ಕೃಷ್ಣ ಬಲರಾಮರು ನನ್ನ ಕಡು ವಿರೋಧಿಗಳೆಲ್ಲ ಗೊತ್ತುಂಟು ನಿಮಗೆ. ಅವರನ್ನ ಇಲ್ಲಿಗೆ ಕರೆಸಿಕೊಂಡು ಕೊಲ್ಲಲಿಕ್ಕೆ ಮುಂದಾಗಿದ್ದೇನೆ. ಹೌದು, ಆ ಪೂರ್ವದಲ್ಲಿ ನಿಮ್ಮ ಸಹಾಯ ಅಗತ್ಯ ಅಗತ್ಯ. ಕಾರಣ ಹೋಗಿ ಆ ತೆಕ್ತಿಕಾಳಗದಲ್ಲಿ ಅವರ ಪುಟ್ಟಿ ಕೊಂದು ಬಿಡಿ. ಹೋಗಿ